ತೋರಿಸಲಕ್ಕಾರ ಕೆಳಗೆ ಬಸವಣ್ಣ ಅಂದ್ರಲ್ಲ ನಿಮ್ಮ ಮನೆ ದೇವ್ರ ಇಲ್ಲಿ ನೋಡಿದ್ರೆ ಬಾದಾಮಿ ಬನಶಂಕರಿ ಕರ್ಕೊಂಡ್ಬಂದ್ಬಿಟ್ರಿ. ಹ್ಞೂ ಅದು ಗಂಡು ದೇವ್ರ ಇದು ಹೆಣ್ಣು ದೇವ್ರ. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋದ್ರಾತ. ಹೌದು ನೋಡಿ. ಹಾಂ ಆಯ್ತು ನೀವು ಹೇಳ್ದಂಗೆ ಆಗಲಿ. ನಾನು ಭಾಳ ದಿನ ಆಯ್ತು ನೋಡ್ರಿ ಬಾದಾಮಿ ಬನಶಂಕರಿ ಬಂದೇ ಇಲ್ಲ. ಬರ್ಬೇಕಂತ ಅನಿಸಿ ಬಿಡೋದಾಗಿತ್ತು. ನನ್ನ ಮಗ ಗಾಡಿ ಹೊಡಿತಾನಲ್ರಿ, ಒಂದಿನ ಗಾಡಿ ಬಿಡಪ್ಪ ಅಂತಂದಿದ್ದೆ. ಅವು ಕೆಲಸದ ಗದ್ದಲ್ಲ ಹೋಗುಣ್ ಬೇ ಅಂತಿದ್ದ, ಬಿಟ್ಟಿದ್ದ. ನಾವು ಇನ್ನೊಂದು ಸಸಿ ನಾವು ಓಣ್ಯನವ್ರು ನಡ್ರಿ ಹಂಗಾರೆ ಬಸ್ಸಿಗಾರ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಇವರು ಬಸ್ಸಿಗೂ ಬರಲಿಲ್ಲ. ಹಿಂಗಾಗಿ ಮಾತಾಗೆ ಉಳಿದ್ಬಿಟ್ಟಿದ್ರಿ ಅಕಾರ. ನಾವು ಬಂದಿರಕ್ಕಿಲ್ರಿ. ನಿಮ್ಮ ದಯದಿಂದ ಬಾದಾಮಿ ಬನಶಂಕರಿ ಅವನ್ನ ದರ್ಶನ ಮಾಡೋಂಗ. ನಾವು ಬರ್ಬೇಕು, ವರ್ಷದಾಗ ಒಮ್ಮೆ ಬರ್ಬೇಕಂತೀವಿ. ಈ ಹುಡುಗರು ಖಾಲಿ ಇರಂಗಿಲ್ಲ, ಕರ್ಕೊಂಡು ಬರಂಗಿಲ್ಲ. ನೀವಂತೀರಿ ಮನೆ ತುಂಬ ಗಾಡಿ ಇದ್ದ ನಮ್ಗೆ ಬರೋಕ್ಕಾಗಿಲ್ಲ ಶಾಂತಕರ. ಏನು ನಿಮ್ಮ ಗಂಡೋದೇನು ಹೇಳ್ರಿ? ಏನು ಹೋದ್ವಾ ನಿನ್ನ ಗಂಡ ಹಣ್ಣು ಕಾಯಿ ತರಕ? ಏಕ ಚೌಕಾಸಿ ಮಾಡ್ಕೊಂಡು ನಿಂತಿರ್ಬೇಕು. ನಾನು ನೋಡಿ ಕರ್ಕೊಂಬರ್ತೇನೆ. ಹೌದನ? ಆಯ್ತು. ಹಂಗಾರೆ ಗಂಡು ಹೆಣ್ಣಿಗೂ ಅಲ್ಲಿ ಐತೈತಲ್ಲ ನದಿ, ಅಲ್ಲಿ ಜಳಕ ಮಾಡಿ ಬರ್ರಿ, ಮಡಿ ಉಟ್ಕೊಂಡು ಬರ್ರಿ, ಆಮೇಲೆ ದೇವ್ರ ದರ್ಶನಕ್ಕೆ ಹೋದ್ರ ಅಂತ. ಓ ಅವ್ರು ಜಳಕ ಮಾಡ್ಬೇಕಾರೆ ಇಬ್ರು? ಹ್ಞೂ ಹೌದು, ಮಡಿ ಉಟ್ಕೊಂಡು ಬರ್ಬೇಕು. ಪೂಜಾ ಸಿದ್ಧಾರ್ಥ ಅರ್ವಿ ತಂದಿರಲ್ಲ, ನಿಮ್ಗೆ ಹೇಳಿದ್ನಲ್ಲ ತೊಗೊಂಡು ಬರ್ರಿ ಅಂತೇಳಿ. ಹ್ಞೂ ಬೇ ತಂದೇನಿ. ತೊಗೊಂಬಂದೆ ತೊಗೊಳ್ರಿ ಅಂತೀರ ನೀವು ಅಂದಿದ್ರಲ್ಲ. ಆತಂಗಾರ ಅಲ್ಲಿ ಪುಷ್ಕರಣಿ ಐತಲ್ಲ, ಅಲ್ಲಿ ಹೋಗಿ ಜಳಕ ಮಾಡಿ ಬರೋಕ್ರಿ. ನಾವು ಹಣ್ಣು ಕಾಯಿ ಅಲ್ಲಿ ಭಟ್ರಿಗೆ ಹೇಳಿ ಒಳಗೆ ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ತೇವೆ. ನೀವಿಬ್ರು ಹೋರಂಗಾರ. ನಿಮ್ಮ ಜೊತೆ ಯಾರ ಬೇಕನ ಮತ್ತೆ? ಅಯ್ಯ ಅವರಿಬ್ರೆ. ಏ ಪಾರು ಏನು ಕಿರ್ಚತ್ತೀರ? ನೀವು ಹೋಗಿ ಅವ್ರ ಜೊತೆ, ಇಬ್ಬರ ಜೊತೆ. ಅಯ್ಯೋ ಕಿರ್ಚ ಹಚ್ಚಿರ ಸುಮ್ಮಿರಿ. ಅವ್ರ ಜೊತೆ ಯಾಕೆ? ಅವರಿಬ್ಬರು ಗಂಡ ಐತಿ, ಹೋಗ್ಲಿ, ಈಗ ಮದುವೆ ಆಗೈತಿ. ಅವ್ರ ನಡಕ್ಕೆ ನಾ ಯಾಕೆ? ನೀವು ಹೋಗಿ ಬರ್ರಿ, ನಾನು ಇವ್ರ ಜೊತೆ ದರ್ಶನಕ್ಕೆ ಹೋಗ್ತೇನೆ. ಅಲ್ಲವೇ ನೀ ಬಾಲ ಬೇಡವಾ, ನೀವಿಬ್ರು ಹೋರಿ. ಸಿದ್ಧಾರ್ಥ ನೀವಿಬ್ರು ಹೋರಿ, ನಾನು ಅವ್ರ ಜೊತೆ ಹೋಗ್ತೇನೆ. ಹಿಂಗಂದೇನ? ಹಾಂ ಆಯ್ತು. ಪೂಜಾ ಸಿದ್ಧಾರ್ಥ ನೀವು ಹೋರಪ್ಪ, ಹೋಗಿ ಬಡ ಜಾಕ ಮಾಡ್ಕೊಂಡು ಬರ್ರಿ. ನಾವಲ್ಲಿ ಗುಡಿ ಇರ್ತೇವೆ. ಆಯ್ತು ತಗೋರಿ ಐತಿ. ಹೊಂಟಿದ್ಲೆ ಬರ್ರಿಪ್ಪ, ತಡ ಮಾಡಕ್ಕೆ ಹೋಗ್ಬೇಡ್ರಿ. ಶಾಂತಕ್ಕ ಗಿರ್ಜಕ್ಕ ಬರ್ರಿ, ಹೋಗೋಣಂತ. ಆಯ್ತಕ್ಕ, ನೀವು ಅಲ್ಲಿ ಒಳಗೆ ದರ್ಶನಕ್ಕೆ ಹೋಗಿರಿ. ನಾ ಹಣ್ಣು ಕಾಯಿ ತೊಗೊಂಡು ಇವ್ರನ್ನ ಕರ್ಕೊಂಡು ಬರ್ತೇನೆ. ಅದು ಎಲ್ಲಿ ನಿಂತಾರೋ ಏನೋ ಚೌಕಾಸಿ ಮಾಡ್ಕೊಂತ ಕರ್ಕೊಂಬರ್ತೀನಿ ತಗೋ. ಹೋರಿ ನೀವು. ಆಯ್ತು ತಗೋ, ಕರ್ಕೊಂಡು ಬಾ. ಅಲ್ಲಿ ಗುಡಿಯಾಗಿರ್ತೇವೆ ನೋಡಂಗಾರ. ಅಲ್ಲಿ ಗುಡಿಯಾಗ ಪಾಳೆ ಹಚ್ಬೇಕು, ನಾವು ಹಚ್ಚಿರ್ತೀವಿ. ನೀವು ಬರಂಗಾರ ಹಂಗೆ ಹಗರ್ಸಿ. ಹಾಂ ಆಯ್ತು ಒಳಗೆ. ಪೂಜಾ ನಡಿ ನಾ ಹೋಗೋಣ. ಈ ಕಾರ ಒಳಗೆ ಅರಿವಿ ಇದಾವ್ರಿ, ತೊಗೊಂಡು ಹೋಗೋಣ ನಡ್ರಿ. ಓ ಹೌದಾ, ಸರಿ ನಡಿ ಬರ್ರಿ. ಶಾಂತಕರ ಅಲ್ರಿ ಅತ್ತಿ, ಏನು ಸೂಕ್ಷ್ಮ ಸೊನ್ನೆ ತಿಳಿದೇ ಇಲ್ಲ ನಿಮಗೆ. ಅವ್ರಿಬ್ಬರ ಗಂಡ ಐತಿ ಹೋಗ್ಲಿ ಅಂದ್ರೆ ನನ್ನ ಹಬ್ಬಕ್ಕೆ ನಡಕ್ಕೆ ಜೋಡು ಮಾಡ್ತೀರಿ ನೋಡಿ ನೀವು. ಇಲ್ಲಿ ಬಾ, ಅದಕ್ಕೆ ಯಾಕೆ ಅಂತಿ? ನಡಿ ಹೋಗು ನಡಿ. ಅಯ್ಯ ಬರ್ರಿ. ಮಾಮ ಅವ್ರೇನೋ ದೇವ್ರ ದರ್ಶನಕ್ಕೆ ಹೋದ್ರು, ಇವ್ರೇನೋ ಜಳಕ ಮಾಡಕ್ಕೆ ಹೋದ್ರು. ನಮ್ಮ ಅವ್ನು ನೋಡಿದ್ರೆ ಹಣ್ಣು ಕಾಯಿ ತರಕ್ಕೆ ಹೋದ್ಲು. ನಾವಿಬ್ರು ಏನು ಮಾಡೋದು? ನಾವಿಬ್ರು ಏನು ಮಾಡೋದು ಅಂದ್ರೆ ನಡಿ, ನಾವು ಅಲ್ಲಿ ದರ್ಶನಕ್ಕೆ ಹೋಗೋಣ. ಗುಡಿಗೆ ಬಂದಿಲ್ಲೇ ಬಾಗಲ್ದಾನಿಲ್ಲಕೇನ ಹೋಗೋಣಂತ ಮಾಮ. ಅಲ್ಲಿ ಜಾತ್ರೆಗೆ ಏನಾರ ಕೊಡಿಸ್ಬಾ ಮಾಮ. ಇಲ್ಲಿ ಬಳಿ ಸರ ಭಾಳ ಚಂದ ಇರ್ತಾವ ಬಾದಾಮಿಗೆ. ಬಾ ಮಾಮ ಹೋಗೋಣ. ಅಯ್ಯೋ ಹೋಗೋಣ, ದೇವ್ರ ದರ್ಶನ ಮಾಡ್ತಾ ಹೋಗ್ತೀನಿ ಜಾತ್ರೆಗೆ. ಕರ್ಕೊಂಡು ಹೋಗಿ ಮಾಮ, ದೇವ್ರ ದರ್ಶನ ಮಾಡೋಣಂತ. ಮತ್ತೆ ಜಾತ್ರೆ ಹೋಗೋ ನಡಿ ನಾವಿಬ್ರ. ಅಯ್ಯೋ ದೇವ್ರ ದರ್ಶನ ಮುಗಿಸೋಣ, ಆಮೇಲೆ ಎಲ್ಲರ ಜೊತೆ ಹೋಗೋಣ ನಡಿ. ಅಯ್ಯೋ ಒಂದು ಜಾತ್ರೆ ಮಾಡ್ಸಂಗಿಲ್ಲ ನೋಡಿ ಮಾಮನಿ. ನಾ ಏನು ಮಾಡ್ಸಂಗಿಲ್ಲ ಅಂದ ಪ್ರೀತಿ, ಮಾಡಿಸ್ತೀನಿ. ಮೊದಲು ನಡಿ, ದೇವ್ರ ದರ್ಶನ ಮಾಡಿ ನಡಿ. ಹೋಗಿ ಊಟ ನೋಡ್ರಿ. ಛೇ, ದೇವ್ರ ದರ್ಶನ ಮಾಡಿ ಆಮೇಲೆ ಜಾತ್ರೆಗೆ ಹೋದ್ರ. ಓಹೋ ಹೊಸ್ತಾಗಿ ಬಂದ ಮದುಮಕ್ಕಳನ್ನ ದೇವ್ರಿಗೆ ಕರ್ಕೊಂಬರ್ತೀರಾ? ಕರ್ಕೊಂಬರ್ರಿ. ಅವರಿಬ್ರು ಅದು ಹೆಂಗೆ ಸಂತೋಷವಾಗಿರ್ತಾರೋ ನಾನು ನೋಡ್ತೀನಿ. ಏನು ಮಾಡ್ತೀಯವ ನೀ? ಏನು ಮಾಡಕತ್ತೀವ? ನನಗೊಂದು ಅರ್ಥನ ಆಗತ್ತಿಲ್ಲ. ಈ ಸಲ ನಾ ಏನು ಹೇಳಂಗಿಲ್ಲ, ಮಾಡಿ ತೋರಿಸ್ತೇನೆ. ಅಲ್ಲ ನೀ ಏನು ಮಾಡಕೊಂಟಿ? ನಾ ಎಲ್ಲ ಹೇಳ್ತೇನೆ ನಡಿ. ಅಲ್ಲಿ ಸಿದ್ಧಾರ್ಥ ಪೂಜಾ ಹೊಂಟಾರಲ್ಲ, ಅಲ್ಲಿ ಹೋಗೋ ನಡಿ. ಅವ್ರು ನಮ್ಮನ್ನು ನೋಡಿದ್ರೆ ಅವ್ರು ಯಾಕೆ ನಮ್ಮನ್ನು ನೋಡ್ತಾರೆ? ನಡಿ ಹೋಗೋಣ. ಆಯ್ತು ನಡಿ. ಅಯ್ಯೋ ಇವರೇನ ಸಿಂಚನನ? ಅಕ್ಕೆ ಕೀಲ್ ಬರ್ತಾಳೆ. ಈಗ ಒಂದ್ಸಲ ಚಪ್ಪಲಿ ಹೊಡೆಸ್ಕೊಂಡು ಹೋಗಿದ್ದಾಗಿದ್ದಿ, ಮತ್ತೇನು ಸಗಣಿ ತಿನ್ನಕ್ಕೆ ಬರ್ತಾರೆ ಇಲ್ಲೇ ಅಂದ್ರು. ಯಾಕೋ ಚಂದ್ರವ್ವ ಚೆನ್ನಾಗತನ ಕಾಣಕತ್ತಾರ ದೂರದಿಂದ. ಹತ್ರ ಹೋಗಿ ನೋಡೋಣವಾ? ಅವ್ರು ಯಾಕೆ ಬರ್ತಾರೆ? ಈಗಾರ ಮಕ್ಕಳ ಮಂಗಳಾರತಿ ಮುಗಿಸ್ಕೊಂಡು ಹೋಗ್ಯಾರ. ಮರ್ಯಾದೆ ಇರೋರು ಯಾರು ಬರ್ತಾರೆ ಅಂದರೂ ಹೇಳಕ್ಕೆ ಬರಂಗಿಲ್ಲ. ನನಗೆ ಯಾಕೋ ಅನುಮಾನ ಬರತೈತಿ. ಒಂದ್ಸಲ ನೋಡಿ ಬಂದ್ಬಿಟ್ಟು.
ಅಯ್ಯೋ ಸಿಂಚನ ಚಂದ್ರಪ್ಪನ ಅವರು ಇಲ್ಲಿನ ಶಗಣಿ ತಿನ್ನಕ್ಕೆ ಬಂದಾರ ಎರಡು ಹೆಣ್ಣುಗಳು. ಮಾಡ್ತೇನಗಪ್ಪ, ಏನೋ ಕಳ್ಳಾಕಂತ್ರಿ ಕಂತ್ರಿ ಮಾಡಕ್ಕೆ ಬಂದಾರ ಇವ್ರು, ಕಳ್ಳಾಟ ಆಡಾಕ. ಇವ್ರು ಹಿಂಬಾಲಿಸಿದ್ರ ಏನು ಮಾಡಕ್ಕೆ ಬಂದಾರ ಅಂತ ಗೊತ್ತಾಗೈತಿ. ಅಯ್ಯೋ ದೇವ್ರಿ, ಈ ಕಡೆ ಪುಷ್ಕರ್ಣಿ ಐತಿ, ಸಿದ್ಧಾರ್ಥ ಪೂಜಾ ಈ ಕಡೆ ಹೋಗಾರ. ಈ ಕಡೆ ಏನು ಮಾಡಕ್ಕೆ ಹೊಂಟಾರ ಇವ್ರ? ಅಯ್ಯೋ ಏನರ ಅನಾಹುತ ಆಗೋಕ್ಕಿಂತ ಮುಂಚೆ ನಮ್ಮ ಮೊದಲು ತಡಿಬೇಕು. ಇವ್ರು ಏನು ಮಾಡಕ್ಕೆ ಹೊಂಟಾರೋ ಅದನ್ನು ಮೊದಲು ನೋಡ್ಬೇಕು. ನಡಿ ನಡಿ ಹೋಗು, ನಡಿ ಇವ್ರ ಹಿಂದಿಂದ. ಏನು ಮಾರಾಯ, ಎಲ್ಲಿ ಬಂದರೂ ಇವರಿಂದ ಮುಕ್ತಿ ಸಿಗ್ಲಂಗೆ ಆತ ಬಿಡತ್ತ. ಹೌದವ, ಆ ದೇವ್ರ ಕಾಪಾಡ್ಬೇಕು ನೀನು, ಆ ಬಾದಾಮಿ ಬನಶಂಕರಿನ ಕಾಪಾಡ್ಬೇಕು ನೀನು. ಓಹೋ ಹೋ 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 ಬರ್ಬೇಕು ಕೌಶಲ್ಯಕಾರ, ಆರಾಮದಿರಕ್ಕಾರ. ನೀವು ಭಟ್ರೆ ನಮ್ಮನ್ನ ನೆನಪಿಟ್ಕೊಂಡಿರಾ ಇನ್ನ? ನಿಮ್ಮನ್ನು ಮರ್ಯಾಕತ್ತೀನ್ರಿ. ನೀವು ನಿಮ್ಮ ಯಜಮಾನ್ರು ನಿಮ್ಮ ಮಕ್ಕಳು ಕುಟುಂಬ ಸಮೇತರಾಗಿ ಬಾದಾಮಿ ಬನಶಂಕರಿ ಜಾತ್ರೆಗೆ ತಪ್ಪದೆ ಬರ್ತಿದ್ರಿ, ನಿಮ್ಮ ಕೈಲಾಗದಿರೋಷ್ಟು ಸೇವೆ ಮಾಡ್ತಿದ್ರಿ. ಈಗ ಯಾಕೋ ಇತ್ತೀಚೆಗೆ ಭಾಳ ಕಮ್ಮಿ ಆಗೈತೆ ನೋಡ್ರಿ ಬರೋದು ನೀವು. ಹೌದ್ರಿ ಭಟ್ರೆ, ನಮ್ಮ ಮನೆಯವ್ರು ಇರೋ ತನಕ ಜಾತ್ರೆಗೆ ಬರ್ತಾನೆ ಇದ್ದಿದ್ದಿಲ್ಲ. ಅವ್ರ ಜಾತ್ರೆ ಮುಂದೆ ತಿರ್ಕೊಂಡ್ರಲ್ಲ, ಹಿಂಗಾಗಿ ನನಗೆ ಮನಸ್ಸು ಕಲ್ಲಾಗಿ ಜಾತ್ರೆಗೆ ಬರೋದ ಬಿಟ್ಬಿಟ್ವಿ. ಮನೆ ದೇವ್ರಿಗೆ ಅಂಥೇಳಿ ವರ್ಷಕ್ಕೊಮ್ಮೆ ಇವರ ಹುಡುಗರು ಇವರು ಬಂದು ಹೋಗ್ತಿದ್ರು. ನಾನೊಂಚೂರು ಆರಾಮಿಲ್ದಕ್ಕೆ ಮನ್ಯಾಗ ಇರ್ತಿದ್ದೆ, ಜಾಸ್ತಿ ಹೊರಗೆಲ್ಲ ಹೊರಡಕ್ಕೆ ಹೋಗ್ತಿದ್ದಿಲ್ಲಲ್ಲ, ಅದಕ್ಕೆ ನಾವು ಒಂಚೂರು ಬರೋದು ಕಡಿಮೆನೇ ನೋಡ್ರಿ. ಹೌದನ್ನರಿ, ಈಗ ಹೆಂಗೈತ್ರಿ ಆರೋಗ್ಯ? ಮಕ್ಕಳು ದೊಡ್ಡವರಾಗಿರ್ಬೇಕಲ್ಲ ಈಗ. ಅಯ್ಯೋ ದೊಡ್ಡವ್ರಾಗ್ಯಾರ. ಸಿದ್ಧಾರ್ಥಗೆ ಮದುವೆ ಮಾಡಿವ್ರಿ. ಎಲ್ಲ ಅದ ಮದುವೆ ಮಾಡಿದ್ದಕ್ಕನ ಮಗ ಸೊಸಿನ ಇಬ್ಬರನ್ನ ಕರ್ಕೊಂಡು ದೇವ್ರ ದರ್ಶನ ಮಾಡಿರ ಅಂತ ಹೇಳಿ ಬಂದೆ ನೋಡ್ರಿ. ಹೌದಾ, ನಾನು ನೋಡ್ಬೇಕಾರೆ ಭಾಳ ಸಣ್ಣರಿದ್ರಿ. ಸಿದ್ಧಾಂತ ಶಶಿ ಮದುವೆ ಮಾಡ್ರಿನ? ಆಕಿದು ಫಿಕ್ಸ್ ಆಗಿದೆ ರೀ ಮದ್ವೆ. ಹುಡುಗ ಚಲೋ ಅದಾನ, ಮದುವೆ ಫಿಕ್ಸ್ ಮಾಡೀವಿ. ಇಬ್ಬರದು ಕೂಡ ಮಾಡ್ಬೇಕಂತಿತ್ತು. ಒಂಚೂರು ತೊಂದರೆಯಾಗಿ ಹುಡುಗಂದ ಮೊದಲು ಮಾಡ್ಬೇಕಾತ್ರಿ. ಹಿಂಗಾಗಿ ಉಳ್ವಿಗೆ ಹೋಗಿ ಅಕ್ಕಿ ಕಾಳು ಹಾಕೊಂಡು ಬಂದ್ವಿ. ಈಗ ದೇವ್ರ ದರ್ಶನಕ್ಕಂತ ಬಂದೇವು ನೋಡ್ರಿ. ಓ ಹೌದಾ, ಹೆಂಗ್ರ ಒಟ್ಟು ಆತಲ್ರಿ, ಚಲೋ ಆತು ಬಿಡ್ರಿ. ಎಲ್ಲಿ ಕಾಣವಲ್ರ ಮಕ್ಕಳು? ಅದ ಪುಷ್ಕರ್ನಿ ಹೋಗ್ಯಾರ ಮಗ ಸೊಸಿ, ಅವ್ರಿಗೆ ಮಡಿ ಮಾಡಿ ಬಾ ಅಂತ ಹೇಳೀನಿ. ಅವರಲ್ಲಿ ಹೋಗ್ಯಾರ. ಇನ್ನು ಸಿದ್ಧಾಂತ ಅಲ್ಲಿ ಗಾಡಿ ಕಡೆ ಇರ್ಬೇಕು, ಇನ್ನು ಮಗಳು ಶಶಿನೂ ಅಲ್ಲೇ ಇರ್ಬೇಕ್ರಿ. ಅಳಿಯಾಗೂ ಬಾ ಅಂದಿದ್ವಿ, ಅವ ಕೆಲಸ ಐತಿ ಬರಂಗಿಲ್ಲ ಅಂದ. ಹಿಂಗಾಗಿ ಅಳಿಯ ಬಂದಿಲ್ರಿ, ಮಗಳನ್ನಷ್ಟ ಕರ್ಕೊಂಬಂದೇವಿ. ಓಹೋ ಹೌದನ ರೀ. ಇವರು ಶಾಂತಕಾರ್ರಿ, ಇವ್ರು ಗಿರಿಜಾಕಾರ. ಗಿರಿಜಾಕಾರ ನಮ್ಮ ಬೀಗ್ರಿ. ಈಗ ಇವ್ರ ಮಗಳನ್ನ ನಮ್ಮ ಮಗಕ್ಕೆ ಸಿದ್ಧಾರ್ಥಕ್ಕೆ ತೊಗೊಂಡಿದ್ದ. ಇವ್ರು ಶಾಂತಕಾರ ಅವ್ರ ಮನೆ ಬಾಜುಕ್ ನೋಡ್ರಿ, ಒಂಥರ ಅಕ್ಕ ತಂಗಿಯರಿದ್ದಾರಂಗೆ ಅದಾರ. ಇವ್ರು ಏನು ಬಿಟ್ಟು ಮಾಡಂಗೆ ಇಲ್ಬಿಡ್ರಿ. ಅಲ್ಲಿ ನಿಂತಾಳ್ರಿ ಅಕ್ಕಿ ಪಾರ್ವತಿ ರೀ, ಈ ಶಾಂತಕಾರ ಸೊಸಿ. ನಮಸ್ಕಾರ ರೀ ಭಟ್ರೆ, ಆರಾಮ್ ರೀ? ಓ ಹೌದನ ರೀ, ಚಲೋ ಆತ್ರಿ. ಆರಾಮ್ ನೋಡ್ರಿ ಅಕ್ಕಾರ, ನೀವು ಆರಾಮ್ ರೀ? ಹಾಂ ರೀ, ನಾವು ಆರಾಮದೇ ನೋಡ್ರಿ. ಆತ್ರಿ, ಹಂಗಾರ ಫೋನ್ ಹಚ್ಚಿ ಹೇಳ್ತಿರಿ ಬಿಡ್ರಿ. ಸಿದ್ಧಾಂತ ಫೋನ್ ಹಚ್ಚಿದ್ದ ಬರ್ತೀವಂತ ಹೇಳಿ, ಅದಕ್ಕೆ ನಿಮ್ದು ಹಾದಿ ಕಾಯ್ತಿದ್ದೆ. ಬಂದಿದ್ದು ಚಲೋ ಆತು. ನೀವು ಈಗ ಪೂಜೆದೆಲ್ಲ ಅಣಿ ಮಾಡ್ಕೊಂಬಿಡ್ಲಿ ಹಂಗಾರ ನಾ? ಹಾಂ ರೀ, ಮಾಡ್ಕೊರಿ. ನಮ್ಮ ಉಡಿ ಸಾಮಾನು ದೇವ್ರಿಗೆ ಒಂದು ಚಲೋ ಸೀರೆ ಎಲ್ಲ ತೊಗೊಂಬಂದೇವಿ. ನಮ್ಗೆ ಮಂಚನ ತಲುಪ್ಸಕ್ಕೆ ಆಳಿಲ್ರಿ, ಹಿಂಗಾಗಿ ಇವತ್ತು ಅಂದೇವಿ. ನೋಡಿರಿ, ನೀವು ಚಲೋ ದಿನ ನೋಡಿ ಉಡಿಸ್ರಿ. ಮುಂಚೆ ತಲುಪಿಸಿದ್ರಿ, ಇವತ್ತು ಉಡಿಸಿದ್ರು ನೀವು. ನಮಗೂ ಯಾರೂ ಬರೋಕ್ಕಾಗಲಿಲ್ಲ, ಬರೋರು ಯಾರು ಇರೋಕ್ಕಿಲ್ಲ, ದೂರಕ್ಕೈತೆ ನೋಡ್ರಿ ಇದು ದೇವಸ್ಥಾನ. ಹಿಂಗಾಗಿ ಈಗ ಉಡಿ ಸಾಮಾನೆಲ್ಲ ಕೊಡ್ತೇವೆ ರೀ, ಪೂಜೆ ಮಾಡಿಬಿಡ್ರಿ. ಆಯ್ತು ರೀ, ಪೂಜೆ ಸಾಮಾನ್ರ ಅಲ್ಲಿ ತಲುಪಿಸ್ಬಿಡ್ರಿ. ನೀವು ಗರ್ಭಗುಡಿ ಕಡೆ ಬರ್ರಿ ಹಂಗಾರ. ನೀವು ಪಾಳೆ ಹಚ್ಕೊಂಡು ಬರ್ರಿ, ನಾನು ಹೋಗಿರ್ತೇನೆ. ಎಲ್ಲ ಪೂಜೆಗೆ ಅಣಿ ಮಾಡ್ಕೋತೇನೆ. ನೀವು ಗಂಡು ಹೆಣ್ಣಿನ ಕರ್ಕೊಂಬರ್ರಿ, ಅವ್ರ ಹೆಸರಲ್ಲೇ ಅರ್ಚನೆ ಮಾಡ್ತೀನಿ ಅಂತ. ಆತ್ರಿ ಭಟ್ರಿ, ಆತ್ರಿ. ನೋಡುವ ಶಾಂತವ, ಅವಾಗ ಬರ್ತಿದ್ದು ನಾವು ನಮ್ಮ ಮನೆಯವ್ರಿದ್ದಾಗ. ಎಷ್ಟು ನೆನಪಿಟ್ಕೊಂಡಾರ ನೋಡಿ, ಎಷ್ಟು ಒಳ್ಳೆಯ ಜನ ಈ ಕಡೆಯವರು. ಹೌದ್ರಿ ಅಮ್ಮಾರ, ಅಂದ್ರಲ್ಲ ಪಾಪ ನಿಮ್ಮ ಮನೆಯವರು ಭಾಳ ಚಲೋ ಇರ್ಬೇಕು ಬಿಡ್ರಿ ಮನುಷ್ಯರು. ಎಷ್ಟು ಹೊಗಳಾತಿದ್ರು ಅವ್ರು, ನಮಗೂ ಕೇಳಿ ಖುಷಿನ ಆಯ್ತು. ಹ್ಞೂ ಭಾಳ ಒಳ್ಳೆ ಮನುಷ್ಯ. ನಮಗೆ ನಸೀಬ್ ಇರಲಿಲ್ಲ ಅವ್ರ ಜೊತೆ ಇರೋದಷ್ಟೆ. ಈಗ ಮಗನ ಮದಿ ನೋಡಿ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಹನಿ ಬರ ಇರ್ಬೇಕಲ್ಲ. ಸರಿ ಆಯ್ತು, ನಡ್ರಿ. ಆಕಿ ಏನು ಹೋದ್ಲ ಶಾರಕ್ಕ, ಉಡಿ ಸಾಮಾನು ತರ್ತೇನೆ, ಹಣ್ಣು ಕಾಯಿ ತರ್ತೇನೆ ಅಂತಕಿ. ನಡ್ರಿ, ನಾವು ಪಾಳೆ ಹಚ್ಚೋಣ, ಅವ್ರು ಬರ್ತಾರೆ. ಆಯ್ತು ನೋಡ್ರಿ. ಮಾತಾಯಿ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಕಾಪಾಡುವ ತಾಯಿ, ಕಾಪಾಡ, ಎಲ್ಲಾರನ್ನೂ ಕಾಪಾಡ. ನಡ್ರಿ ಪಾಳೆ ಹಚ್ಚೋಣ, ನಡ್ರಿ. ಈ ಚಂದ್ರಕ್ಕ ಗಿರ್ಚಕ್ಕ ಎಲ್ಲ ಹಾರ್ಗೆಡ್ಕೊಂಡು ಹೋದರು ಇಬ್ಬರು. ಇಲ್ಲೆಲ್ಲ ಹೋಗಿ ಹುಡುಕ್ಯಾಡ್ರು, ಕಣ್ಣಿಗೆ ಸಿಗ್ಲೇ ಇಲ್ಲ. ಇನ್ನು ಎಲ್ಲಿ ಹುಡುಕ್ಲಿ? ಒಂದು ಕೆಲಸ ಮಾಡಿಬಿಡ್ತೀನಿ ನಾನು. ಪೂಜಾ ಸಿದ್ಧಾರ್ಥ ಇದ್ದಲ್ಲೇ ಹೋಗ್ತೇನೆ. ಅಂದ್ರೆ ಏನರ ಸಮಸ್ಯೆ ಆದ್ರೆ ಅಲ್ಲಿರ್ಬೋದು. ಆದರೆ ಪೂಜಾ ಸಿದ್ಧಾರ್ಥ ಎಲ್ಲೂ ಕಾಣಲೇ ಇಲ್ಲ. ಈಗ ಯಾರನ್ನ ಎಲ್ಲಂತ ಹುಡುಕ್ಲಪ್ಪ ನಾನು? ಏ ಪಾರು, ಬಾರ, ಅಲ್ಲಿ ನಿಂತು ಮಾಡತ್ತಿ. ಹಾಂ, ನೀವು ಹೋಗಿರತ್ತೀರ, ಬನ್ನಿ. ಪಾಳೆ ಹಿಂದೆ ಬೀಳ್ತೈತೆ, ಬಾರ ಯವ್ವ.
ಅದ ಪೂಜಾ ಕರಾತಾಡ್ರಿ ನಾ ಅಲ್ಲಿ ಹೋಗಿರ್ತೀನಿ ನೀವು ಹೋಗಿರಿ ಹಾಂ ಆತಂಗಾರ ಅವ್ರ ಜೊತೆ ಹೋಗಿ ಇಲ್ಲ ನಾ ಇಲ್ಲಿರೋಕ್ಕಿಂತ ಪೂಜಾ ಸಿದ್ಧಾರ್ಥವ್ರ ಜೊತೆ ಇರೋದೇ ಚಲೋ ಏನರ ಅನಾಹುತ ಆದ್ರೆ ತಪ್ಪಿಸ್ಬೋದು